ತೂಕದಲ್ಲಿ ಕೋಳಿ ಫಾರಂ ಮಾಲೀಕನಿಗೆ ಮೋಸ ಮಾಡಿದ ಖರೀದಿದಾರನಿಗೆ ರೈತ ಕಂಬಕ್ಕೆ ಕಟ್ಟಿ ಬೆಂಡೆತ್ತಿದ ಘಟನೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಚಿಕ್ಕಬ್ಯಾಡರಹಳ್ಳಿಯಲ್ಲಿ ನಡೆದಿದೆ. ಮಾಂಸದ ಕೋಳಿ ತುಂಬುವಾಗ ರೈತನಿಗೆ ಮೋಸ ಮಾಡಲು ಯತ್ನಿಸಿದವರನ್ನ ಮರಕ್ಕೆ ಕಟ್ಟಿ ಹಾಕಿ ಬುದ್ಧಿವಾದ ಹೇಳಿ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ರೈತ ಹನುಮಂತೇಗೌಡರಿಗೆ ಇಂತಹ ಕಹಿ ಘಟನೆ ನಡೆದಿದೆ. ತಮ್ಮ ಕೋಳಿ ಫಾರಂನಲ್ಲಿ ಸಾಕಿದ ಕೋಳಿಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡುತ್ತಿದ್ದರು. ಮೈಸೂರು ಮೂಲದ ಎನ್ಆರ್ ಚಿಕನ್ ಕಂಪನಿಯವರು ಈ ರೈತನ ಬಳಿ ಕೋಳಿಗಳನ್ನು ಕೊಂಡುಕೊಳ್ಳುತ್ತಿದ್ದರು. ಕಳೆದ 3-4 ತಿಂಗಳಿಂದ ಈ ರೈತನಿಗೆ ಕೋಳಿ ತುಂಬುವಾಗ ತೂಕದಲ್ಲಿ ಮೋಸ ಮಾಡುತ್ತಿದ್ದರು. ಇಂದು ಕೋಳಿ ತುಂಬುವಾಗ ಬೇರೆ ತೂಕದ ಯಂತ್ರ ತರಿಸಿ ತೂಕ ಹಾಕಿಸಿದಾಗ ವಂಚನೆ ಬೆಳಕಿಗೆ ಬಂದಿದೆ. ಈ ವೇಳೆ ಒಂದು ತೂಕದಲ್ಲಿ ರೈತನಿಗೆ ಸುಮಾರು 30 ಕೆಜಿ ತೂಕದಲ್ಲಿ ವ್ಯತ್ಯಾಸ ಬಂದಿದೆ. ಇದರಿಂದ ರೊಚ್ಚಿಗೆದ್ದ ರೈತ ಹನುಮಂತೇಗೌಡ ಕೋಳಿ ತುಂಬಲು ಬಂದಿದ್ದ 4ರಲ್ಲಿ 2ರನ್ನ ಹಿಡಿದು ಮರಕ್ಕೆ ಕಟ್ಟಿ ಹಾಕಿದ್ದಾರೆ. ತೂಕದಲ್ಲಿ ಮೋಸ ಮಾಡಿ ಇದುವರೆಗೂ ವಂಚಿಸಿದ ಇವರ ವಿರುದ್ಧ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಪಾಂಡವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಇವರು ಫಾರ್ಮರ್, ಇವರ ರೈತರು. ಮಾತಾಡೋಣ ಬಣ್ಣ, ಈ ಕಡೆಗೆ ಬಣ್ಣ. ನೀವು ನೋಡಿ, ಇವರು ಕೋಳಿ ತುಂಬಿರೋ ಹುಡುಗರು, ಇವರು ಸೂಪರ್ವೈಸರು. ನೋಡ್ಕೊಳ್ಳಿ. 8 ತಿಂಗಳಿಂದ ಹೊಸದಾಗಿ ಗಾಡಿ ಮಾಡ್ದ, ಟೇಡರಿಂಗ್ ಮಾಡ್ತೀನಿ ಅಂತ ನನ್ನ ಹತ್ರಿಗೆ ಬಂದ. ಅಣ್ಣ ಕೋಳಿ ತುಂಬ್ತೀನಿ ಅಣ್ಣ ಅಂತ ಬಂದ. ಕೋಳಿ ತುಂಬುದಕ್ಕೆ ಹೇಳ್ಕೊಟ್ಟು ಕೋಳಿ ತುಂಬ್ತಿದ್ದ. ಬಟ್ ಇದರ ಕಳ್ತನ ಮಾಡೋದು ಎಷ್ಟು ಫಾಸ್ಟ್ ಆಗಿ ಕಲ್ತಾವನೆ ಅಂದ್ರೆ, ಎಷ್ಟು ಬೇಗ ಬೆಳಿಬೇಕು ಅಂತ ತುಂಬಾ ಫಾಸ್ಟ್ ಆಗಿ ಕಲ್ಸಿ ಆಯ್ಕೆಗಳಿಗೆ ನೀಟಾಗಿ ಹೇಳ್ಕೊಟ್ಟಾನ ಹುಡುಗರುಗಳಿಗೆ. ಹುಡುಗಂಗೆ 2 ಬುಟ್ಟೆ ಓಡ್ಬಿಟ್ಟ. ಒಬ್ಬ ಇನ್ನಿಬ್ಬರ ಕಟಾಕಿವ್ನಿ. ಇವನು ಒಳ್ಳೆ ಟೇಡರು. ಒಂದು ತೂಕಕ್ಕೆ 30 ಕೆಜಿ ಮೋಸ ಮಾಡೋನೆ. ಆಲ್ರೆಡಿ ಒಂದೇ ಬ್ಯಾಚ್ ಅಲ್ಲಿ 2 ದಿನ ಕೋಳಿ ತುಂಬವನೆ. ಇಲ್ಲಿ 30 ಕಡೆ 30 ಬಾಕ್ಸ್, 25 ಬಾಕ್ಸ್, 30 ಬಾಕ್ಸ್, 35 ಬಾಕ್ಸ್. ಪ್ರತಿ ತೂಕು 30 ಕೆಜಿ ಮೋಸ ಮಾಡೋನೆ. ಇವತ್ತು 3 ತೂಕ ಆದ್ಮೇಲೆ 4ನೇ ತೂಕಕ್ಕೆ ನಮ್ಮ ಫಾರಮರು ನಮ್ಮ ಅಣ್ಣ ಹಿಡಿದವ್ರೆ. ನೆಕ್ಸ್ಟ್ ಬಂದು ಹಿಡ್ದಿವಿ. ಈಗ ಬಂದು ಕೇಳಿದ್ರೆ ನಾವು ಮಾಡಿಲ್ಲ ಅಂತ ವಾದ ಮಾಡ್ತಾವ್ರೆ. 30 ಕೆಜಿ ಹಳೆ ಚೀಟಿ ತೋರಿದ್ರಿ. ಇಲ್ಲಿ 163 ಕೆಜಿ, 163, 168, 166 ಬರ್ತದೆ. ಅದೇ ತೂಕ ಮಡಗದ್ಮೇಲೆ 193, 193, 112 ಈ ತರ ತೂಕ ಬರ್ತದೆ. ಒಂದು ತೂಕಕ್ಕೆ 30 ಕೆಜಿ ಮೋಸ ಮಾಡ್ತಾವ್ರ. ಅದು ಬ್ಲೂಟೂತ್ ಗಾಡಿಗೆ ಲೋಡ್ ಮಾಡಿ ಪುನಃ ಇಳಿಸಿ ತೂಕ ಹಾಕಿರೋದಂತ. ಗಾಡಿಗೆ ಲೋಡ್ ಮಾಡಿ ಪುನಃ ಇಳಿಸಿ ತೂಕ ಹಾಕಿದ್ಮೇಲೆ ಈ ತೂಕ ಬಂದಿರೋದು 3 ತೂಕದಲ್ಲಿ. ಬ್ಲೂಟೂತ್ ಸೇಲಲ್ಲಿ ಮೋಸ ಮಾಡ್ತಾವ್ರ. ನನಗನ್ಸುತ್ತೆ ಈ ವಿಚಾರ. ಯಾಕಂದ್ರೆ ಇದು ಇಷ್ಟೊತ್ತಾದ್ರೂ ಸುಧಾ ರಾತ್ರಿ 4 ಗಂಟೆಲಿ ನಡೆದಿರೋ ಘಟನೆ. ಇದು ರಾತ್ರಿ 4-3:15 ನಡೆದಿರೋ ಘಟನೆ. ನನಗೆ ಬಂದಿರೋ ಫೋನ್ ಪ್ರಕಾರ ಕಂಪ್ನಿ ಮ್ಯಾನೇಜರ್ ಫೋನ್ ಎತ್ತಾ ಇಲ್ಲ. ಇತ್ತಾಗೆ ಸೂಪರ್ವೈಸರ್ ಸ್ಪಾಟ್ಗೆ ಇನ್ನೂ ಮ್ಯಾನೇಜರ್ ಬಂದಿಲ್ಲ. ಈಗ ಇಲ್ಲಿಗೆ ಸ್ಪಾಟ್ಗೆ ಮ್ಯಾನೇಜರು ಮತ್ತೊಬ್ರು, ಇವರು ಓನರು ಇವರೇ ಬಂದ. ಇವ್ರು ಇಲ್ಲಿ ಅವ್ರೆ ಬರ್ಬೇಕು. ಇದು ಅತ್ಯಾಚಾರ ಕ್ಲಿಯರ್ ಆಗ್ಬೇಕು. ಇವ್ನಿಗೆ ಏನದೆ ದಂಡ ಹಾಕ್ಲೇಬೇಕು. ಇವರು ಸೂಪರ್ವೈಸರ್ ಕೈವಾಡ ಇಲ್ದೇನೆ ಬ್ಲೂಟೂತ್ ಸ್ಕೇಲ್ ಏನು ಮಾಡಕ್ಕಾಗಲ್ಲ. ಮ್ಯಾನೇಜರ್ ಸೂಪರ್ವೈಸರ್ ಕೈವಾಡ ಇಲ್ಲದೆ ಏನು ಮಾಡಕ್ಕಾಗಲ್ಲ. ಟೇಡರು ಹೌದು ಸತ್ಯ. ನಿಮ್ ಕೈವಾಡ ಇಲ್ದೇನೆ ಏನು ಮಾಡಕ್ಕಾಗಲ್ಲ. ಯಾರಾದ್ರೂ ಸ್ಕೇಲ್ ಮುಂದೆ ಈ ತರ ನಾನು ಇಡೀ ಇಷ್ಟಿರಿ ನಂದೀಗ 10 ವರ್ಷ ಸರ್ವಿಸ್ ಅಲ್ಲಿ ಸ್ಕೇಲ್ ಮುಂದೆ ನೋಡಿ ಯಾರು ಕೋಳಿ ಆಗಲ್ಲ. ಈ ತರ ಜಾಲ್ ಮಡಿಕೊಂಡು ಹಿಂಗೆ ಸ್ಕೇಲ್ ಮಡಿಕೊಂಡು ಜಾಲ ಕೋಳಿ ಫ್ರಂಟ್ ಇಂದ ಎತ್ಕೊಂಡ್ ಬಂದ್ ಜಾಲ್ ಮಡ್ಗೋದು. ಹಿಂದೆಯಿಂದ ಬಾಕ್ಸ್ ಎತ್ಕೊಂಡ್ ಬಂದು ಮಡ್ಗೋದಂತೆ. ಈ ಬಾಕ್ಸ್ ಇಲ್ಲೇ ಇರೋದಂತೆ, ಈ 3 ಬಾಕ್ಸ್. ಯಾಕಂದ್ರೆ ಫಾರ್ಮರ್ಗೂ ಸೂಪರ್ವೈಸರ್ಗೂ ವೆಯ್ಟ್ ಕಾಣಬಾರ್ದು. ಯಾಕಂದ್ರೆ ಬ್ಲೂಟೂತ್ ಸ್ಕೇಲ್ ಅವ್ರು ಎಲ್ಲಾರು ಸೇರಾಕ ಕೂತ್ಕೋಬಹುದು. ಈ 3ನೇ ಎತ್ತಂಗೆ ಇಲ್ಲ. ಎಷ್ಟೇ ಇರ್ಲಿ, 30 ಇರ್ಲಿ, 40 ಇರ್ಲಿ, ಅಲ್ಲಿಂದ ಎತ್ಕೊಬರೋದು. ಎಷ್ಟೇ ಬಾಕ್ಸ್ ಇರ್ಲಿ ಅಲ್ಲಿಂದ ತಗೋಬರೋದಂತೆ. ಅಲ್ಲಿಂದ ತಂದು ಇಲ್ಲಿ ಹಾಕೋದು. ಮ್ಯಾನೇಜರ್ ಆದರೂ ಇನ್ನೂ ಸ್ಪಾಟ್ ಬಂದಿಲ್ಲ. ಒಂದ್ ಕೋಳಿ ಸಾಲ್ಟೇಜ್ ಬಂದ್ರೆ ಇವರು ನಮ್ಗೆ ದುಡ್ಡಲ್ಲಿ ಪೇಮೆಂಟ್ ಕಟ್ ಮಾಡ್ತಾರೆ. ಇವ್ರು ಹೇಳ್ತಾರೆ ಏನಂತ ಹೇಳ್ತಾರೆ, ಕೋಳಿ ಸಾಲ್ಟೇಜ್ ಆದ್ರೆ ಅಣ್ಣ ಎಷ್ಟು ಕೋಳಿ ಬೇಕು ಬರ್ಸ್ಕೋಣ, 5 ಕೋಳಿ ಬೇಕು, 10 ಕೋಳಿ ಬೇಕು ಬರ್ಸ್ಕೋಣ ಅಂದ್ರು. ಇವ್ರು ಹೇಳೋದು ಬೇರೆ ಕೋಳಿ ಇದೇ ಗಾಡಿ ಜೊತೆ ನೆನೆ ಕೋಳಿ ತುಂಬಿದೆ 200 ಅವರೇಜ್ ಬಂದಿದೆ. ಇವ್ರ ಗಾಡಿ ತೂಕ 200 ಬಂದಿದೆ. ಕೇಳಿದ್ರೆ ಕಂಪ್ನಿಗೆ ಹೇಳ್ತಾರಂತೆ ನಾವು ಸಣ್ಣ ಕೋಳಿ ತುಂಬ್ತೀವಿ, ತಂದೂರಿಗೆ ಹಿಡಿತೀವಿ, ಮೈಸೂರಿಗೆ ಸಣ್ಣ ಕೋಳಿ ಬೇಕು ಅಂತ ಹೇಳ್ತಾರಂತೆ. ಇಲ್ಲಿ ಹಿಡಿದ್ ನೋಡ್ರೆ ಸೆಲೆಕ್ಷನ್ ಕೋಳಿ 200, 200-300 ಕೋಳಿ ತುಂಬಿಟ್ಟು 2 ಕೆಜಿ ಅವರೇಜ್ ವೇಟ್ ತೋರ್ತಾರೆ. ಯಾಕೆ ಇಲ್ಲಿ ಒಂದು ತೂಕಕ್ಕೆ 30 ಕೆಜಿ ಮೋಸ ಮಾಡ್ತಾವ್ರೆ. ಹಂಗಾಗಿ ಮ್ಯಾನೇಜರ್ ಆಗಿ ಇನ್ನೂ ಬಂದಿಲ್ಲ. ಸೂಪರ್ವೈಸರು ಕೈವಾಡಗಳಿಂದ ಏನು ಮಾಡಕ್ಕಾಗುದಿಲ್ಲ. ನಮ್ಮಲ್ಲಿ ಏನಾರ ಒಂದ್ ಕ್ಷಣ 10 ಮರಿ ಸತ್ತೋಯ್ತು ಅಂದ್ರೆ ಏನ್ ಕಾಯ್ತು ಎಂತಾಯ್ತು ಅಂತ 308 ಪ್ರಶ್ನೆ ಮಾಡ್ತಾರೆ ಕಂಪ್ನಿಯವರು. 308 ಪ್ರಶ್ನೆ ಮಾಡ್ತಾರೆ 10 ಕೋಳಿ ಸತ್ತೋಗವೆ ಅಂತ ಅಂದ್ರೆ. ಇವತ್ತು ಇಲ್ಲಿ 1000 ರೂಪಾಯಿ ಮೋಸ ಮಾಡ್ತಾರೆ ಒಂದೊಂದು ದಿನಕ್ಕೆ ಟೇಡರ್ಗಳು 1000 ರೂಪಾಯಿ ಮೋಸ ಮಾಡ್ತಾರೆ. ಆದ್ರೆ ಇವ್ರು ಒಬ್ರುವೆ ಆಕ್ಷನ್ ತಗೋದಲ್ಲ ಇಷ್ಟೊತ್ತಾದ್ರೂ. ಈಗ ಕಂಬಟ ಟೇಡರ್ಗಳು ಅವ್ರೆ
ಒಳ್ಳೆ ಟ್ರೇಡರ್ಗಳು ಅವ್ರೆ, ಅವ್ರ ಬಗ್ಗೆ ನಾವು ಮಾತಾಡಂಗಿಲ್ಲ. ಕಚಡ ಟ್ರೇಡರ್ಗಳು ಇವನು. ಅದು ಈಗ ರೀಸೆಂಟ್ ಆಗಿ ಕಲ್ತಿರೋದು. ನನ್ನ ಹತ್ರ ಒಂದೇ ಕೋಳಿ ಫಸ್ಟ್ ನನ್ನ ಸೆಟ್ ಕೋಳಿ ತಿಂದಿರೋದು ಆಲ್ರೆಡಿ ತುಂಬಿ 8-10 ತಿಂಗಳು. ಆ ಹುಡುಗರೊಳಗೆ ಹೇಳ್ಕೊಟ್ಟು ಬ್ಲೂಟೂತ್ ಸ್ಕೇಲಲ್ಲಿ ಕಳ್ತನ ಮಾಡ್ತಾವ್ರೆ ಅಂದ್ರೆ ಇವರು ಗ್ರೇಟ್. ಈ ಕಂಪ್ನಿಯವ್ರು ಬಂದು ಏನ್ ಆಗ್ಬೇಕು ಇದು ಕೇಸ್ ಮಾಡೇ ಮಾಡ್ತೀವಿ, ಬಿಡಲ್ಲ. ಇದು ಕಂಪ್ನಿ ಓನರು, ಇದು ಕಂಪ್ನಿ ಬಂದು ಶ್ರೀಕೃಷ್ಣ ಕಂಪ್ನಿ. ಶ್ರೀಕೃಷ್ಣ ಮ್ಯಾನೇಜರು, ಶ್ರೀಕೃಷ್ಣ ಸೂಪರ್ವೈಸರ್ಗಳು ಕೈವಾಡ. ಲೈನ್ ಸೂಪರ್ವೈಸರ್ ಫೋನ್ ಎತ್ತಲ್ಲ, ಮ್ಯಾನೇಜರ್ ಫೋನ್ ಎತ್ತಲ್ಲ ನೈಟಿಂದ. ಲೈನ್ ಸೂಪರ್ವೈಸರ್, ಪೇಮೆಂಟ್ ಸೂಪರ್ವೈಸರ್ ಒಬ್ರು ಯಾವ್ರೆ, ಇವ್ರು ಕಟ್ಕೊಂಡು ನಾವೇನ್ ಮಾಡಮ್ಮ? ಇಷ್ಟೆಲ್ಲ ತೊಂದರೆ ಆದ್ರೂ ಇದಕ್ಕೆ ರೆಸ್ಪಾನ್ಸ್ ಮಾಡೋರಿಲ್ಲ. ರೈತರು 40 ದಿನ ಕೋಳಿ ಮೇಯಿಸಿ ಒಂದು ಕೋಳಿ 2 kg, ಒಂದು ಕೋಳಿ ಸತ್ತೋಯ್ತು ಅಂದ್ರೆ 2 kg ಹೊಂಟೈತಲ್ಲಪ್ಪ ಅಂತ ಹೊಟ್ಟೆ ಹುರ್ಕತ್ತೀವಿ. ಇವರು ಒಂದ್ ದಿನಕ್ಕೆ 100 kg 200 kg ಕತ್ಕೊಂಡು ಹೊಟ್ಟೋದ್ರೆ ನಮ್ಮಂತ ರೈತರು ಎಲ್ಲಿ ಹೋದರು? ನಮ್ಗೆ ಮರಿ ಕೊಡಲ್ಲ. ನೆಕ್ಸ್ಟ್ ಬ್ಯಾಚ್ ಮರಿ ಕೊಡಲ್ಲ ಅಂತ ಹೇಳ್ತಾರೆ. ರಿಸಲ್ಟ್ ಒಂಚೂರು ಫೇಲ್ ಆಯ್ತು ಅಂದ್ರೆ ನಾವು ಕಳ್ತನ ಮಾಡಿರ್ತಿಲ್ಲ. ಇಂಥ ಕಳ್ತನ ಮಾಡೋರ್ಗೆ 20 ರೂಪಾಯಿ ಮೈನಸ್ ಕಟಿಂಗು, ನಮ್ಮಂತವ್ರಿಗೆ 6 ರೂಪಾಯಿ 7 ರೂಪಾಯಿ ಕಾಸು ಕೆಜಿಗೆ ಕೊಡ್ತಾರೆ. ಹೇಳೋದು ಶ್ರೀಕೃಷ್ಣದಲ್ಲಿ ಬರೀ 5 ರೂಪಾಯಿ ಕಾಸು ಕೊಡ್ತಾರೆ. ಗೌರ್ಮೆಂಟ್ ಫಿಕ್ಸ್ ಮಾಡಿರೋ ರೇಟ್ ಎಷ್ಟಪ್ಪ? ಗೌರ್ಮೆಂಟ್ ಫಿಕ್ಸ್ ಮಾಡಿರೋ ರೇಟ್ 6 ರೂಪಾಯಿ 20 ಪೈಸಾ. ಶ್ರೀಕೃಷ್ಣದಲ್ಲಿ ಎಷ್ಟು ಕೊಡ್ತಾರೆ? ಕೊಡ್ತಾ ಇರೋದು 5 ರೂಪಾಯಿ. ಏನ್ 5 ರೂಪಾಯಿ ಕೊಡ್ತಾರ? ರಿಸಲ್ಟ್ ಫೇಲ್ ಆದ್ರೆ 5 ರೂಪಾಯಿ ಕೊಡ್ತಾರೆ. ರಿಸಲ್ಟ್ ಯಾಕೆ ಫೇಲ್ ಆಯ್ತದೆ? ರೈತರು ಕಷ್ಟ ಬಿಟ್ಟು ಬೆಳೆದ್ರು ಅವ್ರದೇ ಮರಿ ಅವ್ರದೇ ಫೀಡು ಇದ್ದಿ ಈ ತರ ಮಾಡಿ ಅವ್ರ ರಿಸಲ್ಟ್ ರೈತರುಗಳ ರಿಸಲ್ಟ್ ಹಾಳು ಮಾಡಿ ಅವ್ರಿಗೆ ಬರೀ 4 ರೂಪಾಯಿ 5 ರೂಪಾಯಿ ಕಾಸು ಕೊಡ್ತಾರೆ. 6 ರೂಪಾಯಿ 20 ಪೈಸಾನು ಕೊಡ್ತಾ ಇಲ್ಲ. ಇವತ್ತಿನ ಜಲ್ ರೇಟ್ 10 ರೂಪಾಯಿ 11 ರೂಪಾಯಿ ಕುಂತದೆ. ಅದು ಬಿಟ್ಬಿಟ್ಟು ಇವ್ರು ಈ ತರ ಮೋಸ ಮಾಡಿ ರೈತರುಗಳನ್ನ ಹಾಳು ಮಾಡ್ತಾವ್ರೆ. ಇನ್ನು ಅವ್ನಿಗೆ 2 ತಿಂಗಳು 3 ತಿಂಗಳು ಮರಿ ಕೊಡಲ್ಲ ಅಂತ ಫಾರಮರ್ನ ಸಾಯಿಸ್ತಾರೆ. ರೈತರುಗಳು ಫಾರಮು ಇನ್ನು ಇವ್ರ ಹತ್ರ ಬೆಲೆನೇ ಇಲ್ಲ, ಅಷ್ಟು ಗೌರವ ಮಾಡ್ತಾವ್ರೆ. ಇವನ್ನ ನೀಟಾಗಿ ನೋಡ್ಕೊಳ್ಳಿ. ಇವನ್ನ ಟ್ರೇಡರ್ ದಯವಿಟ್ಟು ಯಾವುದೇ ಪೌಲ್ಟ್ರಿ ಅಸೋಸಿಯೇಟ್ಸ್ ಆಗ್ಬೋದು ಅಥವಾ ಟ್ರೇಡರ್ ಅಸೋಸಿಯೇಟ್ಸ್ ಆಗ್ಬೋದು, ಇವನಿಗೆ ದಯವಿಟ್ಟು ತಕ್ಸಾಸ್ತಿ ಮಾಡಿ. ಒಬ್ಬನಿಂದ ಎಲ್ಲರಿಗೂ ಕೆಟ್ಟ ಹೆಸರು ಬರ್ತದೆ. ಇಂಥವ್ರನ್ನ ಬಿಟ್ಕೋಬಾರ್ದು. ಯಾವುದೇ ಫಾರಮ್ಗೆ ಬಂದ್ರು ಅಷ್ಟೇ ಇವನ್ನ ದಯವಿಟ್ಟು ಕೋಳಿ ಕೊಡ್ಬೇಡಿ. ಯಾವುದೇ ಕಂಪ್ನಿಯವರಾದ್ರೂ ದಯವಿಟ್ಟು ಇವನಂತರ್ಗಂತೂ ಕೋಳಿ ಕೊಡ್ಬೇಡಿ. ನೆಕ್ಸ್ಟ್ ಯಾರು ಟ್ರೇಡರ್ಗಳು ಅಷ್ಟೇ, ಕೋಳಿ ಅಂಗಡಿಯವರು ಅಷ್ಟೇ, ಇವನಂತರ್ತಾವ್ ಬಿಸ್ನೆಸ್ಸೇ ಮಾಡಬೇಡಿ.